ನಮಸ್ಕಾರ ವೀಕ್ಷಕರೇ, ಇವತ್ತು ಯಾರು ನಮ್ಮ ಚಾನಲ್ ನೋಡಾಕತ್ತೀರಿ, ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಚುರುಮುರಿ ಚೋಡ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬರ್ರಿ, ತುಂಬ ಈಸಿಯಾಗಿನೇ ಹೇಳ್ಕೊಡ್ತೀನಿ. ಈಗ ನಾನು ಚೋಡ ಮಾಡೋಕೆ ನಾನು ಇಲ್ಲೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಹಾಕ್ಕೊಂಡು ಹಸಿ ಶೇಂಗಾ ಕಾಳು ಹಾಕ್ಕೊಂಡೀನಿ. ಹುರಿದ ಶೇಂಗಾನು ಹಾಕ್ಕೊಂಡ್ರೆ ಬರ್ತದೆ, ಹುರಿದ ಶೇಂಗಾ ಹಾಕ್ಕೊಂಡ್ರೆ ಆಮೇಲೆ ಎಲ್ಲ ಮಸಾಲೆ ಹಾಕೋದಕ್ಕೆ ಆಮೇಲೆ ಹಾಕ್ಕೋಬೇಕು. ಇವಾಗ ನಾನು ಹಸಿ ಶೇಂಗಾ ಹಾಕ್ಕೊಂಡೀನಿ. ಆಮೇಲೆ ಹುರ್ಕೊಂಡು ಒಂದು ಸ್ವಲ್ಪ ಪುಟಾಣಿ ಹಾಕ್ಕೊಂಡು ಪೂರ್ತಿ ಚೆಂದಾಗೆ ಹುರಿಯುವವರೆಗೂ ಮಿಕ್ಸ್ ಮಾಡ್ಕೊಳಕತ್ತೀನಿ. ಶೇಂಗಾ ಪುಟಾಣಿ ಎಲ್ಲ ಪೂರ್ತಿ ಚೆಂದಾಗೆ ಹುರಿಬೇಕು. ಆಮೇಲೆ ಇದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ ಕುಟ್ಟಿದ್ಕೊಂಡು ಹಾಕ್ಕೊಳತ್ತೀನಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇವಾಗ ಇದಕ್ಕೊಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡು ಮತ್ತು ಚೆಂದಾಗೆ ಮಿಕ್ಸ್ ಮಾಡಿಕೊಂಡು ಹುರ್ಕೊಳತ್ತೀನಿ. ಮತ್ತು ಇದಕ್ಕೆ ಮೇನ್ ಕರಿಬೇವನೇ ಹಾಕ್ಕೋಬೇಕಲ್ಲ, ಹಸಿ ಕರಿಬೇವು ಹಾಕ್ಕೊಳಕತ್ತೀನಿ. ಕರಿಬೇವು ಹಾಕ್ಕೊಳ್ಳೋದ್ರಿಂದ ಸಖತ್ ಟೇಸ್ಟ್ ಹತ್ತಲ್ಲ, ಸ್ಮೆಲ್ ಅಂಕರು ಭಾಳ ಚಂದ ಬರ್ತೈತಿ. ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡ್ಕೊಳಕತ್ತೀನಿ. ಪೂರ್ತಿ ಚೆಂದಾಗಿ ಎಲ್ಲ ಉಪ್ಪೆಲ್ಲ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳಕತ್ತೀನಿ. ಚುಮ್ಮುರಿ ಮ್ಯಾಗ ಆಮೇಲೆ ಉಪ್ಪು ಹಾಕ್ಕೊಳ್ಳೋಕ್ಕಿಂತ ಪಾನೇದಾಗೆ ಹಾಕ್ಕೊಳ್ಳೋದು ಚಲೋ. ಇವಾಗ ಖಾರದ ತಕ್ಕಂಗೆ ಒಂದು ಸ್ವಲ್ಪ ಕೆಂಪು ಖಾರ, ಅರಿಶಿಣ, ಆಮೇಲೆ ಧನಿಯಾ ಪುಡಿ, ಗರಂ ಮಸಾಲ ಹಾಕ್ಕೊಂಡು ಮತ್ತು ಚೆಂದಾಗೆ ಮಿಕ್ಸ್ ಮಾಡ್ಕೊಳತ್ತೀನಿ. ಇಲ್ಲಿ ಕೆಂಪು ಪುಡಿ ಬದಲಿ ನೀವು ಇದು ಮಸಾಲೆ ಖಾರನೂ ಹಾಕ್ಕೋಬೋದು, ಅದನ್ನು ಟೇಸ್ಟ್ ಹತ್ತೈತಿ. ಇವಾಗೆಲ್ಲ ಮಸಾಲೆ ಎಲ್ಲ ರೆಡಿ ಆಗೈತಿ. ಇವಾಗ ನಾನು ಚುರುಮುರಿನ ತೊಗೊಂಡಿದ್ದೆ. ಈಗ ಚುರುಮುರಿ ತೊಗೊಂಡಿದ್ದಕ್ಕೆ ಇದಕ್ಕೆ ಮಸಾಲೆ ಮಾಡ್ಕೊಂಡಿದ್ದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಪೂರ್ತಿ ಎಲ್ಲ ಮಸಾಲೆ ಎಲ್ಲ ಚುರುಮುರಿ ಮಿಕ್ಸ್ ಆಗೋವರೆಗೂ ಚೆಂದಾಗೆ ಪೂರ್ತಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪನ್ನು ಮೊದಲೇ ಹಾಕ್ಕೊಂಡಿದ್ದೆ. ಇವಾಗ ನಾನು ಒಂದು ಸ್ವಲ್ಪ ಸಕ್ರೆ ಪುಡಿ ಹಾಕ್ಕೊಳಕತ್ತೀನಿ. ಸಕ್ರೆ ಪುಡಿ ಹಾಕ್ಕೊಳ್ಳೋದ್ರಿಂದ ಚೋಡ ಟೇಸ್ಟ್ ಹತ್ತಾವ. ಹಾಗಾಗಿ ಒಂದು ಸ್ವಲ್ಪ ಸಕ್ರೆ ಪುಡಿ ಹಾಕ್ಕೊಂಡು ಪೂರ್ತಿ ಎಲ್ಲನೂ ಮಿಕ್ಸ್ ಮಾಡ್ಕೊಳಕತ್ತೀನಿ. ಯಾರು ನಮ್ಮ ಚಾನಲ್ ನೋಡಾಕತ್ತೀರಿ, ಪ್ಲೀಸ್ ನಿಮ್ಗೆ ಇವು ಚೋಡ ಮಾಡೋದು ಇಷ್ಟ ಆದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ನಾನಿವಾಗ ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಳಕತ್ತೀನಿ. ನಿಂಬೆಹಣ್ಣು ರಸ ಹಾಕ್ಕೊಳ್ಳೋದ್ರಿಂದ ಚೋಡ ಹುಳಿ ಹುಳಿ ಟೇಸ್ಟ್ ಹತ್ತಾವ, ರುಚಿ ರುಚಿ, ಖಾರ ಖಾರ, ಹುಳಿ ಹುಳಿ ಸಖತ್ತಾಗಿ ಹತ್ತಾವ. ಒಮ್ಮೆ ನೀವು ಟ್ರೈ ಮಾಡಿರಿ. ನಿಂಬೆ ಹುಳಿ ಇದ್ರೊಳಗೆ ಪಾನೇದಾಗೂ ಹಾಕ್ಕೋಬೋದು, ಹಿಂಗೆ ಮ್ಯಾಗ್ನೂ ಹಾಕ್ಕೋಬೋದು. ಇವ್ರು ನೋಡಿರಿ ಎಲ್ಲ ಪೂರ್ತಿಯಾಗಿ ರೆಡಿ ಆಗ್ಯಾವ. ನೋಡಿರಿ ಕಲರ್ ಎಲ್ಲ ಎಷ್ಟು ಚಂದ ಕಾಣಕತ್ತಾವಲ್ಲ. ಪೂರ್ತಿ ಬರೀ ಕೆಂಪು ಕಲರಾಗೆ ಚೋಡ ಕಾಣ್ಬೇಕಂತಂದ್ರೆ ಅರಿಶಿನ ಏನು ಹಾಕ್ಕೊಳ್ಳೋದಿಲ್ಲ, ಬರೀ ರೆಡ್ ಚಿಲ್ಲಿ ಪೌಡರ್ ಅಷ್ಟು ಹಾಕ್ಕೊಂಡ್ರೆ ಸಾಕು. ಇವಾಗ ಪೂರ್ತಿ ಎಲ್ಲ ಮಾಡ್ಕೊಂಡೀನಿ. ಚೋಡನೂ ತಿನ್ನೋಕೆ ರೆಡಿ ಆಗ್ಯಾವ. ಹೆಂಗಾಗ್ಯಾವ ಅಂತ ಕಮೆಂಟ್ ಮಾಡಿರಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೋಡಿ ಕಲರೆಲ್ಲ ಎಷ್ಟು ಚಂದ ಕಾಣಕತ್ತಾವಲ್ಲ. ಒಮ್ಮೆ ನೀವು ಟ್ರೈ ಮಾಡಿರಿ, ಹೆಂಗಾಗ್ಯಾವಂತ ಹೇಳ್ರಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.